ಇತ್ತ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬಾವುಟ ಹಾರಾಡ್ತಾ ಇದೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರೆ, ಇತ್ತ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಸಿಡಿಮಿಡಿಗೊಂಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕಮಲ ಕೆಂಡ ನ್ಯೂಸ್ ಟಾಪ್ 9 ನಲ್ಲಿ. ಕೊಪ್ಪಳ ಟಿಕೆಟ್ ಬಂಡಾಯ ಬಿಜೆಪಿ ನಾಯಕರ ತಲೆಬಿಸಿ ಹೆಚ್ಚುವಂತೆ ಮಾಡಿದೆ. ಡಾಕ್ಟರ್ ಕೆ ಬಸವರಾಜ್ಗೆ ಕೊಟ್ಟಿರುವ ಟಿಕೆಟ್ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿದಿರೋ ಕರಡಿ ಸಂಗಣ್ಣ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾನೆ. ಬಿಜೆಪಿ ನಾಯಕರು ಕೂಡ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ನಿಮ್ಮ ವಿಚಾರಗಳನ್ನ ಹೈಕಮಾಂಡ್ಗೆ ತಿಳಿಸುತ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಟಿಕೆಟ್ ಬದಲಾವಣೆ ಆಗದೇ ಇದ್ರೆ ಸೂಕ್ತ ಸ್ಥಾನಮಾನ ನೀಡೋದಾಗಿ ಭರವಸೆ ಕೂಡ ನೀಡಿದ್ದಾರೆ. ಬಿಜೆಪಿ ನಾಯಕರು ನೀಡಿರುವ ಸೂಕ್ತ ಸ್ಥಾನಮಾನದ ಭರವಸೆಗೆ ಕರಡಿ ಸಂಗಣ್ಣ ಒಪ್ಪಿದಂತೆ ಕಾಣುತ್ತಿಲ್ಲ. ಟಿಕೆಟ್ ಬದಲಾವಣೆ ಆಗತ್ಯ ಅನ್ನೋ ನಿರೀಕ್ಷೆಯಲ್ಲಿರೋ ಕರಡಿ ಸಂಗಣ್ಣ ಇನ್ನೂ 2-3 ದಿನ ಕಾದು ನೋಡೋಣ ಅಂತ ಮುಂದಾಗಿದ್ದಾರೆ. ಹೀಗಾಗಿ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ. ಆದ್ರೆ ಇನ್ನೊಂದೆಡೆ ಸಂಗಣ್ಣ ಬೆಂಬಲಿಗರು ಅವರ ಪರವಾಗಿ ಪ್ರಚಾರ ಆರಂಭಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇತ್ತ ರಾಯಚೂರಿನ ಬಿಜೆಪಿಯಲ್ಲಿ ಬಿವಿ ನಾಯಕ್ ಬಂಡಾಯ ಶಮನಕ್ಕೆ ಪ್ರಮುಖರು ದೌಡಾಯಿಸಿದ್ದಾರೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿವಿ ನಾಯಕ್ ಬೆಂಬಲಿಗರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಹೀಗಾಗಿ ನಿನ್ನೆ ಬಿಜೆಪಿ ಶಾಸಕ ಹಾಗೂ ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ರಾಜ್ಯ ಬಿಜೆಪಿ ವರಿಷ್ಠ ಚಂದ್ರಶೇಖರ್ ಪಾಟೀಲ್ ಹಲಗೇರಿ ಮಾನ್ವಿ ಪಟ್ಟಣಕ್ಕೆ ಭೇಟಿ ನೀಡಿ ಬಿವಿ ನಾಯಕ್ ನಿವಾಸದಲ್ಲಿ ಸಭೆ ನಡೆಸಿದ್ರು. ಶಿವಮೊಗ್ಗದ ಈಶ್ವರಪ್ಪ ನಿವಾಸದಲ್ಲಿ ಚುನಾವಣೆಗಾಗಿ ಕಚೇರಿ ಆರಂಭಿಸಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದಲೂ ಮನೆಯಲ್ಲಿ ಹೋಮ ಹವನ ಮಾಡಿಸಿ ಮುತ್ತೈದೆಯರಿಂದ ನೂತನ ಚುನಾವಣೆ ಕಚೇರಿಗೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಪುತ್ರ ಕಾಂತೇಶ್ ಸೇರಿದಂತೆ ಹಲವು ಬೆಂಬಲಿಗರು ಸಾಥ್ ನೀಡಿದ್ರು. ಇನ್ನು ಕಾರ್ಯಾಲಯ ನಾಮಫಲಕದಲ್ಲಿ ಮೋದಿ ಮತ್ತು ಈಶ್ವರಪ್ಪ ಇರುವ ಭಾವಚಿತ್ರ ಅಳವಡಿಸಲಾಗಿತ್ತು. ಕಚೇರಿ ಉದ್ಘಾಟನೆ ಬಳಿಕ ಮಾತನಾಡಿದ ಈಶ್ವರಪ್ಪ, ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಎಸ್ ಯಡಿಯೂರಪ್ಪ ಸುಳ್ಳಿನ ಸರದಾರ ಅಂತ ಕಿಚಾಯಿಸಿದ್ರು. ಮೋದಿ ಬಿಟ್ಟು ಆ ಬ್ರಹ್ಮ ಬಂದು ಹೇಳಿದ್ರು ಕೂಡ ನಾನು ಚುನಾವಣೆ ನಿಲ್ಲೋನೆ. ಮೋದಿ ಹತ್ರನೇ ಹೋಗೋಣ ನಾವು. ಅನೇಕ ಹೇಳ್ತಾರೆ, ಏನಪ್ಪ ನೀವು ವೋಟ್ ಡಿವೈಡ್ ಆಗ್ಬಿಟ್ಟು ಕಾಂಗ್ರೆಸ್ ನಲ್ಲಿ ಗೆದ್ಬಿಡುತ್ತಾ ಅಂತ ಅನೇಕ ಕೇಳ್ತಾರೆ. ಯಡಿಯೂರಪ್ಪನವರಿಗೆ ಡಮ್ಮಿ ಕ್ಯಾಂಡಿಡೇಟ್ ಹಚ್ಕೊಂಬಂದು ಗೆದ್ದ ಅಭ್ಯಾಸ. ಶಿವಮೊಗ್ಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ತಮ್ಮ ನಿವಾಸದಲ್ಲಿ ಚುನಾವಣಾ ಕಚೇರಿ ಉದ್ಘಾಟಿಸುವ ವೇಳೆ ಒಂದು ಎಡವಟ್ಟು ನಡೆದಿದೆ. ಕಚೇರಿ ಪೂಜೆ ವೇಳೆ ಎರಡೂ ಬದಿಯಲ್ಲಿ ಬಿಜೆಪಿ ಹಿರಿಯ ಮುತ್ಸದ್ದಿಗಳ ಫೋಟೋ ಇಡಲಾಗಿತ್ತು. ಒಂದ್ ಕಡೆ ವಾಜಪೇಯಿ ಮತ್ತು ಮತ್ತೊಂದ್ ಕಡೆ ಮೋದಿ ಫೋಟೋ ಇಡಲಾಗಿತ್ತು. ಆದ್ರೆ ಕಾರ್ಯಕರ್ತನಿಂದ ಆಯತಪ್ಪಿ ಕುರ್ಚಿ ಮೇಲಿಂದ ಮೋದಿ ಫೋಟೋ ಕೆಳಕ್ಕೆ ಬಿದ್ದ ಪ್ರಸಂಗ ನಡೆಯಿತು. ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಟಿಕೆಟ್ ರಮೇಶ್ ಕತ್ತಿಗೆ ಮಿಸ್ ಹಿನ್ನೆಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಿನ್ನೆ ಹುಕ್ಕೇರಿಯಲ್ಲಿ ನಡೆದ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಗೆ ರಮೇಶ್ ಕತ್ತಿ ಗೈರಾಗಿದ್ದಾರೆ. ಗೈರಾಗುವ ಮೂಲಕ ಪರೋಕ್ಷವಾಗಿ ರಮೇಶ್ ಕತ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ, ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಭಾಗಿಯಾಗಿದ್ರು. ರಮೇಶ್ ಕತ್ತಿ ಹಾಗೂ ನನ್ನ ನಡುವೆ ಯಾವುದೇ ಅಸಮಾಧಾನವಿಲ್ಲ, ಸಭೆಗೆ ಬರುವುದಿಲ್ಲ ಅಂತ ಮೊದಲೇ ತಿಳಿಸಿದ್ರು ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕತ್ತಿ ಟಿಕೆಟ್ ಸಿಗದಿದ್ದಾಗ ಅಸಮಾಧಾನ ಆಗುವುದು ಸಹಜ ಅಂತ ಹೇಳಿದ್ದಾರೆ. ಈ ಮಧ್ಯೆ ರಮೇಶ್ ಜಾರಕಿಹೊಳಿ ಲೋಕಸಮರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಬೆಳಗಾವಿಗೂ ಬಾರದೆ ಚಿಕ್ಕೋಡಿಗೂ ಹೋಗದೆ ತಟಸ್ಥವಾಗಿ ಉಳಿದಿರುವ ಸಾಹುಕಾರ್ ದೂರ ಉಳಿಯುವ ಸೂಚನೆ ಕೊಟ್ಟಂತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಸವದಿ ಸೋಲಿಸಲು ಪಣತೊಟ್ಟು ಓಡಾಡಿದ್ದ ರಮೇಶ್ ಜಾರಕಿಹೊಳಿ ಇದೀಗ ಸೈಲೆಂಟ್ ಆಗಿದ್ದಾರೆ.